ಶ್ರೀ ರಾಮಕೃಷ್ಣರ ರಾಮಕೃಷ್ಣರು ಮಾನವನನ್ನು ದೇವನೆಂದು ತಿಳಿದು ಸೇವಿಸಬೇಕು ಎಂದು ಜನರಿಗೆ ತಿಳಿಯಪಡಿಸಬೇಕೆಂದು ಪ್ರಯತ್ನ ಪಟ್ಟಿದ್ದಾರೆ. ಅವರು ಮಾನವರಾಗಿ ಹುಟ್ಟಿರ್ತಾರೆ, ಮಾನವರಾಗಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಶ್ರೀಕೃಷ್ಣ ಮತ್ತು ರಾಮರೇ ಅವರಿಬ್ಬರೇ ಸ್ವರೂಪವೇ ರಾಮಕೃಷ್ಣರ ಸ್ವರೂಪ. ಅವರು ಮಾನವ ಜನ್ಮದಲ್ಲಿ ಬಿಟ್ಟು ನಮಗೆ ಮಾರ್ಗದರ್ಶನ ಕೊಡಲಿಕ್ಕೋಸ್ಕರ ಅವರು ನನಗೆ ಬೇರೆ ದೋಷಗಳನ್ನು ನೋಡಬೇಡ ಅಂತ ತಾಯಿ ಹೇಳಿದಾಗ್ತಾರ. ಪರರ ದೋಷಗಳನ್ನು ನೋಡಬೇಡ, ನಿನ್ನ ದೋಷವನ್ನು ನೀನೇ ತಿಂದುಕೋ ಅಂತ ಎಷ್ಟು ಸತಿ ಹೇಳಿಲ್ಲ. ಪ್ರತಿಯೊಂದು ಬುಕ್ಕಲ್ಲೂ ಆ ಮಾತು ಎತ್ತಿ ತೋರಿಸಿದ್ದಾರೆ. ನಿರ್ಭಯತೆಯಿಂದ ದೇವರಿಗಾಗಿ ಕೆಲಸ ಮಾಡುತ್ತಾ ಬಗ್ಗೆ ಮೇಲೆ ಅವಲಂಬಿತರಾಗಿದ್ದರು. ಕರ್ಮ ಯೋಗಿಗೆ ಸ್ವಾರ್ಥದ ಉದ್ದೇಶಗಳಿಲ್ಲ. ಕರ್ಮ ಮಾಡುವಂಥ ಯೋಗಿಗೆ ಅಂದರೆ ಭಕ್ತರಿಗೆ ಸ್ವಾರ್ಥದ ಬುದ್ಧಿ ಉಳಿದಿಲ್ಲ. ಹೊಗಳಿಕೆ ತೆಗಳಿಕೆಗಳು ಅವನ ಮೇಲೆ ಪರಿಣಾಮ ಮಾಡಲಾರದು. ಯಾರೇ ತೆಗಳಿ ಅದು ಅವರ ಮೇಲೆ ಪರಿಣಾಮ ಎಂದೆಂದಿಗೂ ಬೀರೋದಿಲ್ಲ. ಯಾರು ಏನಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಭಕ್ತಿ ಅನ್ನೋದೊಂದು ಅವರಲ್ಲಿ ಮಾಡಲಾರದು. ಯಾರ ಕರ್ಮ ಫಲವನ್ನು ಅಪೇಕ್ಷಿಸುವರೋ ಅವರು ತಾಮಸರು. ಯಾರ ಬೇರೆಯವರ ಕರ್ಮಫಲವನ್ನು ಅಪೇಕ್ಷಿಸುತ್ತಾರೋ, ಅವರನ್ನು ಆಡಿಕೊಳ್ಳುತ್ತಾರೋ ಅವರು ತಾಮಸರು ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಸಮತೋಲನ ಜೀವನವನ್ನು ನಡೆಸುವುದರಲ್ಲಿ ಶಾರದಾನಂದರು ಇತರರಿಗೆ ಮಾದರಿಯಾಗಿದ್ದರು. ಅವರ ಗುಣಶೀಲವು 4 ಯೋಗಗಳ ಪರಿಪೂರ್ಣ ಸಮ್ಮಿಲನವಾಗಿದ್ದು, ಅವರು ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿಕೊಂಡು ಜ್ಞಾನಿಯಾಗಿದ್ದರು. ಶ್ರೀರಾಮಕೃಷ್ಣರ ಮೇಲೆ, ಶ್ರೀ ಮಾತೆಯವರ ಮೇಲೆ, ಸ್ವಾಮಿ ವಿವೇಕಾನಂದರ ಮೇಲೆ ಅವರಿಗಿದ್ದ ಭಕ್ತಿ ಅಪಾರಮಿತವಾದದ್ದು. 1000 ಸಮಸ್ಯೆಗಳಿದ್ದರೂ ಮನಸ್ಸಿನ ಸಮತೋಲನವನ್ನು ತೂಕ ತಪ್ಪದಂತೆಯೇ ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದರು. ಶ್ರೀರಾಮಕೃಷ್ಣರ ಕಾರ್ಯನಿರ್ವಹಣೆಯನ್ನು ದೇಹ, ಮನಸ್ಸು, ಆತ್ಮಗಳೆಲ್ಲರಲ್ಲೂ ಸಂಪೂರ್ಣವಾಗಿ ನಿಯೋಜಿಸಿದ ಆದರ್ಶ ಕೆಲಸಗಾರರವರಾಗಿದ್ದರು. 1927 ಆಗಸ್ಟ್ 6ರಂದು ಶಾರದಾನಂದರು ನಿತ್ಯದ ದಿನಚರಿಯನ್ನು ಮುಗಿಸಿ ಸ್ನಾನವಾದ ಮೇಲೆ ಎಂದಿನಂತೆ ಶ್ರೀರಾಮಕೃಷ್ಣ ಮತ್ತು ಮಾತೆಯವರ ಭಾವಚಿತ್ರ ಅವರಿಬ್ಬರೂ ಇರಲಿಲ್ಲ. ಶ್ರೀ ಮಾತೆಯವರ ಭಾವಚಿತ್ರಗಳ ಮುಂದೆ ನಿಂತು ಮೌನವಾಗಿ ಪ್ರಾರ್ಥಿಸಲಿದ್ದರು. ಬಹುಶಃ ಸೋತು ಹೋದ ಈ ಮಗನನ್ನು ಕರೆದುಕೋ ಎಂದು ಕೇಳಿಕೊಂಡರು ನನ್ನ ತಾಯಿ. ನಾನು ಸೋತೋಗ್ಬಿಟ್ಟಿದ್ದೆ, ನನ್ನ ತ್ಯಾಗ ಮಾಡಿ ನನ್ನ ಜೀವನ ಸಾಕಾಗ್ಬಿಟ್ಟಿದೆ, ತೆಗೆದುಕೊಳ್ಳಮ್ಮ, ನನ್ನ ಹತ್ತಿರ ಕರೆದುಕೊಳ್ಳಮ್ಮ ಅಂತ ಬೇಡ್ಕೊಳ್ತಾ ಇದ್ದರು. ಒಂದು ಸಲ ಹಿಂದೆ ಹೇಳಿದಂಥ ಮಾತು. ಒಂದು ಸಲ ಶ್ರೀ ಶಾರದಾ ಮಾತೆಯರು ತಮ್ಮ ಕೊನೆಯ ಕಾಲದಲ್ಲಿ ಕಾಯಿಲೆಗೆ, ನನಗೆ ಈ ಬದುಕು ಸಾಕಾಗಿದೆ, ನಾನೀಗ ನನ್ನ ಷರತ್ತನ್ನು ತೋಳಲ್ಲೆತ್ತುಕೊಂಡು ಹೊರಟು ಹೋಗುತ್ತೇನೆ, ಹೋದಲ್ಲೆಲ್ಲ ಅವನನ್ನು ಕರೆದುಕೊಂಡು ಹೋಗುತ್ತೇನೆ, ಬದುಕಿದ್ದಾನ ಮಾತು ಹೇಳಿದಂಥ ಮಾತು ಶಾರದಾ ಮಾತೆ ಹೇಳಿರ್ತೇವೆ. ನನಗೆ ಈ ಬದುಕು ಸಾಕಾಗಿದೆ, ನಾನೀಗ ನನ್ನ ಷರತ್ತನ್ನು ಅಂದರೆ ಇದು